ಆ, ನಿಮಗೆಲ್ಲ ಗೊತ್ತಿರೋಂಗೆನೇ ಕಬಿನಿ ಬ್ಯಾಕ್ ವಾಟರು ಬಂಡೀಪುರ ಮತ್ತು ನಾಗರಹೊಳೆ ಅರಣ್ಯದಲ್ಲಿ ಕಟ್ಟಿರೋ ಕಟ್ಟಡಗಳು ತೆರವಾಗಬೇಕಂತೇಳಿ ನಾವು ಕಳೆದ 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 20ನೇ ತಾರೀಕು ಪ್ರತಿಭಟನೆ ಸಹ ಹಮ್ಮಿಕೊಂಡಿದ್ವಿ. ಆ ಪ್ರತಿಭಟನೆ ಸಮಯದಲ್ಲಿ ನಮಗೆ 1 ತಿಂಗಳು ಕಾಲಾವಕಾಶ ಕೊಡಿ, ನಾವು ಟಾಸ್ಕ್ ಫೋರ್ಸ್ನ ರಚನೆ ಮಾಡ್ತೀವಿ, ರಚನೆ ಮಾಡಿಬಿಟ್ಟು ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟ ಮೇರೆಗೆ ನಾವೇನು 11 ಸಂಘಟನೆಗಳು ಸೇರಿ ಸೇವ್ ಕಬಿನಿ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಅವರಿಗೆ ಅವಕಾಶ ಕೊಟ್ಟಿರೋಂಥದ್ದು. ಈ ದಿನ ನಾವು ರೀಜನಲ್ ಕಮಿಷನರ್ಗೆ, ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ, ಇವರು ಎಕೋ ಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಹೆಡ್ಡು ಸಹ ಹೌದು. ಪರಿಸರ ಸೂಕ್ಷ್ಮ ವಲಯ ಏನಿದೆ ಇದರದ ಇಲ್ಲಿ ಆಗು ಹೋಗುಗಳಿಗೆ ಅವರು ಒಂದು ಕಮಿಟಿ ರಚನೆ ಮಾಡಿರ್ತಾರೆ. ಆ ಕಮಿಟಿಗೆ ಚೇರ್ಮನ್ನು ಸಹ ಹೌದು. ಅವ್ರಿಗೂ ಸಹ ಇವತ್ತೊಂದು ದೂರು ಕೊಡ್ತಾ ಇದ್ದೀವಿ. ಮತ್ತು PCCF ಅರಣ್ಯ ಇಲಾಖೆ ಇವ್ರಿಗೂ ಸಹ ಒಂದು ದೂರು ಕೊಡ್ತಾ ಇದ್ದೀವಿ. ಮತ್ತು MD ಕಾವೇರಿ ನೀರಾವರಿ ನಿಗಮ ನಿಯಮಿತ ಇವ್ರಿಗೂ ಸಹ ಒಂದು ದೂರು ಕೊಡ್ತಾ ಇದ್ದೀವಿ. ಇವ್ರಿಗೆ ದೂರು ಕೊಟ್ಟು ನಿಮಗೆ ನಾವು 25ನೇ ತಾರೀಕು ಫೆಬ್ರವರಿ 2026ವರೆಗೂ ಸಮಯ ಕೊಡ್ತಾ ಇದ್ದೀವಿ. ಅದರೊಳಗಡೆ ಅಲ್ಲೆಲ್ಲ ಏನೆಲ್ಲ ಅವ್ಯವಹಾರ ನಡೀತೈತೆ, ಅಲ್ಲಿ ನಿಮಗೆ ವೈಲ್ಡ್ ಲೈಫ್ ಸಫಾರಿ ಮಾಡೋದನ್ನು ನಿಲ್ಲಿಸಿದ್ದೀರಾ, ನೀವು ಸಸ್ಪೆಂಡ್ ಮಾಡಿದ್ದೀರಾ ತಾತ್ಕಾಲಿಕವಾಗಿ, ಅದನ್ನು ಪ್ರಾರಂಭ ಮಾಡಬೇಕಂತೇಳಿ ಹುನ್ನಾರ ಮಾಡ್ತಿದ್ದೀರಾ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅವರು ಬೋಟ್ ಸಫಾರಿ ಮಾಡ್ತಿರೋಂಥದ್ದು. ಈ ಬೋಟ್ ಸಫಾರಿಗಳು ನಿಲ್ಲಬೇಕು. ಅಲ್ಲಿ ಅಕ್ರಮವಾಗಿ ಕಟ್ಟಿರೋಂತಹ ಕಟ್ಟಡಗಳು ಏನು ರೆಸಾರ್ಟ್ಗಳಿದೆ, ಕ್ಲಬ್ಗಳಿದೆ, ಬಾರ್ಗಳಿದ್ದಾವೆ, ಇವೆಲ್ಲ ಇಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಏನು ಮಾಡಿದ್ದಾರೆ ಈ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ, ನೀರಾವರಿ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆ ಲ್ಯಾಂಡ್ಗಳಲ್ಲಿ, ಇವನ್ನೆಲ್ಲ ಈ ಕೂಡಲೇ ತೆರವು ಮಾಡಬೇಕು. ನಮ್ಮ ಕಣ್ಗಳಿಗೆ ಕಾಣಿಸ್ತಾ ಇರೋ ಅಂಥ ಅಕ್ರಮಗಳು ನಿಮ್ಮ ಕಣ್ಗಳಿಗೆ ಯಾಕೆ ಕಾಣಿಸ್ತಾ ಇಲ್ಲ? ದಯಮಾಡಿ ಇವನ್ನೆಲ್ಲ ತೆರವು ಮಾಡಬೇಕು ನೀವು ಅಂತ ಹೇಳ್ಬಿಟ್ಟು ನಾವು ಈ ದಿವಸ ದೂರು ಕೊಟ್ಟಿದ್ದೀವಿ. ಆ ದೂರು ಸಹ ನಿಮಗೆ ಇವತ್ತು ಪತ್ರಿಕಾಗೋಷ್ಠಿ ಒಳಗಡೆ ಲಗತ್ತಿಸಿದ್ದೀನಿ. ಈ ದೂರಲ್ಲಿ ನಮ್ಮ ಸೇವ್ ಕಬಿನಿ ತಂಡದ ವತಿಯಿಂದ 8 ಅಂಶಗಳನ್ನ ನಾವು ನೇರವಾಗಿ ಈ 3 ಜನ ಅಧಿಕಾರಿಗಳಿಗೆ ಕೊಟ್ಟಿರೋಂಥದ್ದು. ಮೊದಲನೇದು, ಇಡೀ ರಾಜ್ಯದ ಮನೆಗಳಿಗೆ ಉಚಿತ ವಿದ್ಯುತ್, ಮಹಿಳೆಯರಿಗೆ ಗೃಹಲಕ್ಷ್ಮಿ, ಈ ಥರ ನೀವು ಎಲ್ಲ ಸವಲತ್ತುಗಳನ್ನು ಸರ್ಕಾರದವ್ರು ಕೊಟ್ಟಿರ್ತೀರಾ. ಈ ರೀತಿ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಸಫಾರಿಯನ್ನು ಹೆಸರಲ್ಲಿ ನೀವು ಹಣ ಮಾಡ್ಕೊಳ್ಬೇಕಾ? ಇಷ್ಟೊಂದು ದುರ್ಗತಿ ಬಂದಾಯ್ತಾ ನಮ್ಮ ಸರ್ಕಾರಕ್ಕೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಇನ್ನು ಎರಡನೇದು ಅತಿ ಮುಖ್ಯವಾದದ್ದು, ಈ ಕಾಡನ್ನ ಸಂರಕ್ಷಿಸೋ ದೃಷ್ಟಿಯಿಂದ ಸುಪ್ರೀಂ ಕೋರ್ಟು ಒಂದು ಗೋದವರ್ಮನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಒಂದು ಆದೇಶ ಮಾಡಿರೋಂಥದ್ದು. 17ನೇ ತಾರೀಕು ನವೆಂಬರು 2025ರಲ್ಲಿ ಈ ಆದೇಶ ಆಗಿರೋಂಥದ್ದು. ಈ ಆದೇಶದ ಬಗ್ಗೆ ನಾನು ತಮಗೆಲ್ಲ ತಿಳಿಸ್ಕೊಡ್ಲೇಬೇಕು. ಕಾಡನ್ನ ಸಂರಕ್ಷಿಸ್ಕೊಳ್ಳೋದ ಹಿತದೃಷ್ಟಿಯಿಂದ ಈ ಗೋದವರ್ಮನ್ ಅನ್ನೋರು, ಇವರು ರಿಟೈರ್ಡ್ ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ. ಇಲ್ಲೇ ಪಕ್ಕದ ನೀಲಗಿರಿ ಜಿಲ್ಲೆಯವರು, ತಮಿಳುನಾಡು ರಾಜ್ಯದವರು. ಇವರು 94ನೇ ಇಸ್ವಿಯಿಂದ ಹೋರಾಟ ಮಾಡ್ಕೊಂಡು ಬರ್ತಿರೋಂಥದ್ದು. ಇವರು 2016-17 ಟೈಮಲ್ಲಿ ತೀರೋದ್ರೂ ಸಹ ಅವ್ರದ್ದು ಜಡ್ಜ್ಮೆಂಟ್ ಇದು ಕಂಟಿನ್ಯೂಯಸ್ ಮ್ಯಾಂಡಮಸ್ ರೂಲಿಂಗ್ ಅಂತ ಅಂದ್ಬಿಟ್ಟು, ಈ ಜಡ್ಜ್ಮೆಂಟ್ ಪ್ರಕಾರ ಕೋರ್ ಏರಿಯಾದೊಳಗಡೆ ಇವರು ಟೈಗರ್ ರಿಸರ್ವ್, ಟೈಗರ್ ಹ್ಯಾಬಿಟ್ಯಾಟ್ ಒಳಗಡೆ ಯಾವುದೇ ಕಾರಣಕ್ಕೂ ಸಫಾರಿಗಳನ್ನ ಮಾಡೋಂಗಿಲ್ಲ ಅಂತ ನವೆಂಬರ್ ತಿಂಗಳು 2025ರಲ್ಲಿ ಆಗಿರೋಂಥದ್ದು. ಏನೀಗ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿದ್ದೀವಿ, ನೀವು ಇದನ್ನು ಕಾಯಮಾಗಿ ಸಸ್ಪೆಂಡ್ ಮಾಡಬೇಕು. ಇದಷ್ಟೇ ಅಲ್ಲದೇನೆ ಇದು ಪ್ಯಾನ್ ಇಂಡಿಯಾ ಜಡ್ಜ್ಮೆಂಟು, ಇದು ಆಲ್ ಓವರ್ ಇಂಡಿಯಾಗೆ ಅನ್ವಯ ಆಗೋಂಥ ಜಡ್ಜ್ಮೆಂಟು. ಈ ಜಡ್ಜ್ಮೆಂಟ್ಗಳಲ್ಲಿ ಏನೇನೆಲ್ಲ ನಿಯಮಗಳಿದಾವೋ ಅದಷ್ಟು ಚಾಚು ತಪ್ಪದೆ ನೀವು ಪಾಲಿಸಬೇಕು. ಇಲ್ಲ ಅಂದರೆ ನಿಮ್ಮ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ನ ನಾವು ಇನಿಷಿಯೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಜಡ್ಜ್ಮೆಂಟ್ದು ಪ್ರತಿಗಳನ್ನು ಸಹ ನಿಮಗೆ PDF ಮುಖೇನ ಕಳಿಸ್ಕೊಡ್ತೀನಿ ಸರ್. ಇದು ಲ್ಯಾಂಡ್ ಮಾರ್ಕ್ ರೂಲಿಂಗು, ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿರೋಂಥದ್ದು. ಈ ರೂಲಿಂಗಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಒಳಗಡೆ ಯಾವ್ಯಾವ ರೀತಿ ಅರಣ್ಯ ಇಲಾಖೆ, ನೀರಾವರಿ ಇಲಾಖೆ, ಮತ್ತೊಂದು ಇಲಾಖೆ ಹೆಂಗೆ ಕಾರ್ಯನಿರ್ವಹಿಸಬೇಕು, ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಏನು, ಟೈಗರ್ ರಿಸರ್ವ್ ಅಂದರೆ ಏನು, ಟೈಗರ್ ಹೆಬಿಟೇಟ್ ಅಂತ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದು. ಈ ಆದೇಶ ನಿಮಗೆ ಲೆಕ್ಕಕ್ಕಿಲ್ವಾ ಅಂತ ಕೇಳಿದ್ದೀವಿ. ಇನ್ನು ಮೂರನೇದು, ಅರಣ್ಯದ ಒಳಗಡೆ ನಿಮಗೆ ಹೆವಿ ಮೋಟರ್ ವೆಹಿಕಲ್ನ ನೀವು ಉಪಯೋಗಿಸ್ತಾ ಇದ್ದೀರಾ. JCB ಆಗಬಹುದು, ಹಿಟಾಚಿ ಆಗ್ಬೋದು, ಲಾರಿಗಳಾಗ್ಬೋದು. ಅರಣ್ಯದೊಳಗಡೆ ಹೋಗಿ ಅಲ್ಲಿ ಕಾರ್ಯನಿರ್ವಹಿಸಕ್ಕೆ ಸಾಧ್ಯನಾ? ಅರಣ್ಯ ಅನ್ನೋದು, ಕಾಡು ಅನ್ನೋದು ಸರಿಸುಮಾರು ನಮಗೆ ಈಗ ಇರೋ ಮಾಹಿತಿ ಲೆಕ್ಕಾಚಾರದ ಪ್ರಕಾರನೇ 2,500 ಸೂಕ್ಷ್ಮಾಣುಜೀವಿಗಳು, ವನ್ಯಜೀವಿಗಳು, ಜಲಚರಗಳಿಗೆ ಆಶ್ರಯ ಕೊಡುವಂತಹ ಸ್ಥಳ.
ಇಂಥ ಸ್ಥಳದಲ್ಲಿ ನೀವು ಹೆವಿ ಮೋಟರ್ ವೆಹಿಕಲ್ನ ಹೆಂಗೆ ಉಪಯೋಗಿಸ್ತೀರಾ? ನೀವು ಹೆವಿ ಮೋಟರ್ ವೆಹಿಕಲ್ ಉಪಯೋಗಿಸೋದ್ರಿಂದ ಸೂಕ್ಷ್ಮ ಜೀವಾಣುಗಳ ಹಾಳಾಗೋದಿಲ್ವಾ? ಆಮೇಲೆ ಏನು ಈಗ ಒಂದು ಫ್ಲೋರಾ ಆ್ಯಂಡ್ ಫೌನಾ ಬೀಜಗಳು ಮೊಳಕೆ ಹೊಡಿತವೆ, ಅವೆಲ್ಲ ನೀವು ಮೊಳಕೆಲೇನೆ ಚಿವುಟೋದಿಲ್ವಾ? ಸೊ ಇದಕ್ಕೆ ಅವಕಾಶ ಇಲ್ಲದೆ ಇದ್ರೂ ಸಹ ನೀವು 300 ಹೆಕ್ಟರ್ 400 ಹೆಕ್ಟರ್ ಕೆಲಸ ಮಾಡ್ತೀರಾ. ಹಿಂಗೆ ಕೆಲಸ ಮಾಡೋದಕ್ಕೇನೆ ನಿಮಗೆ ರೈತರುಗಳಿಗೂ ವನ್ಯಜೀವಿಗಳಿಗೂ ಸಂಘರ್ಷ ನಡೀತಿರೋದು. ಸೊ ನಮ್ಮ ಜಾನುವಾರುಗಳನ್ನ ರಕ್ಷಿಸ್ಕೋಬೇಕು. ಇದಕ್ಕೆ ಅನುಮತಿ ಕೊಟ್ಟವರು ಯಾರು? ಆಮೇಲೆ ಈ ಅರಣ್ಯ ಸೂಕ್ಷ್ಮ ವಲಯದಲ್ಲಿ ಕಾಂಕ್ರೀಟ್ ಕಟ್ಟಡಗಳನ್ನ ನೀವು ಕಟ್ತಾ ಇದ್ದೀರಾ. ಈವನ್ ಕೃಷಿ ಭೂಮಿ ಇದ್ರೂ 10 ಗುಂಟೆ ಇದ್ದರೆ ಕೃಷಿ ಭೂಮಿ 1 ಗುಂಟೆಯಲ್ಲಿ ಮಾತ್ರನೇ ಆತ ಅಲ್ಲಿ ಕಟ್ಟಡಗಳನ್ನ ಕಟ್ಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇರೋಂಥದ್ದು. ಏನಕ್ಕಂತ ಅಂದರೆ ಅದು ಅವನು ಕೃಷಿ ಉಪಕರಣಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಪಂಪೋಸ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೋಸ್ಕರ, ಅಲ್ಲಿ ಕಾವಲು ಕಾಯೋದಕ್ಕೆ ಅವನು ಇರೋದಕ್ಕೋಸ್ಕರ ಅದು ಆಬ್ಜೆಕ್ಟಿವ್ ಆಫ್ ಇದು ಲೆಜಿಸ್ಲೇಟರ್ ಇರೋಂಥದ್ದು. ಇಂಥ ಸ್ಥಳದಲ್ಲಿ ಇವ್ರಿಗೆ 2 ಎಕರೆ RTC ಇದ್ದರೆ ಇನ್ನೂ 2 ಎಕರೆ ಒತ್ತುವರಿ ಮಾಡ್ಕೊಂಡು 4 ಎಕರೆ ಪೂರ್ತಿ ಕಾಂಕ್ರೀಟ್ ಕಟ್ತಿರೋಂಥದ್ದು. ಅದು ನೀವು ಕೃಷಿ ಭೂಮಿ ಒಳಗಡೆ ಕಟ್ಟಕ್ಕೆ ಬರಲ್ಲ, ಮಾಮೂಲಿ ಜನವಸತಿ ಪ್ರದೇಶಗಳಲ್ಲಿ. ಅಂಥದ್ರಲ್ಲಿ ಅರಣ್ಯದಲ್ಲಿ ಪರಿಸರ ಸೂಕ್ಷ್ಮ ವಲಯದಲ್ಲಿ ಇಷ್ಟೆಲ್ಲ ಕಟ್ಟಡಗಳನ್ನ ನೀವು ಹೆಂಗೆ ಕಟ್ಕೊಂಡ್ರಿ? ನೀವು ಯಾರು ಅದಕ್ಕೆಲ್ಲ ಅವಕಾಶ ಕೊಟ್ಟವರು ಅಂತ ಕೇಳಿದ್ದೀವಿ. ಇನ್ನು 5ನೇ ಪ್ರಶ್ನೆ, ಕಬಿನಿ ಡ್ಯಾಮ್ ಹಿನ್ನೀರಲ್ಲಿ ಇರುವ ಹೈ ಫ್ಲಡ್ ಲೆವೆಲ್ ಅಂತ ಅಂದರೆ ನಿಮಗಿಲ್ಲಿ ಹೆಚ್ಚು ಪ್ರವಾಹ ವಲಯ ಅಂತ ಹೇಳ್ತೀವಿ. ಒಂದೊಂದು ಮೋರಿಗೂ ಸಹ ನಿಮಗೆ ಬಫರ್ ಝೋನ್ ಅಂತ ಇರ್ತದೆ. ಅಂಥದ್ರಲ್ಲಿ ಇಲ್ಲಿ ಬ್ಯಾಕ್ ವಾಟರಲ್ಲಿ ಇರೋಂಥ ಬಫರ್ ಝೋನ್ಗಳಲ್ಲಿ ವಾಣಿಜ್ಯ ವ್ಯವಹಾರಗಳನ್ನು ಒತ್ತುವರಿ ಮಾಡ್ತಿದ್ರು ಸಹ ಇಲ್ಲಿ ಕಟ್ಟಡಗಳು ಕಟ್ಕೊಂಡವ್ರೆ. ಇದು ಸರಿನಾ? ಇದಕ್ಕೆ ಅವಕಾಶ ಕೊಟ್ಟವ್ರು ಯಾರು ಅಂತೇಳಿ 5ನೇ ಪ್ರಶ್ನೆ ಕೇಳಿದ್ದೀವಿ. ಇಷ್ಟೆಲ್ಲ ನಡೀತಿದ್ರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಎಕೋ ಸೆನ್ಸಿಟಿವ್ ಝೋನ್ನ ಮೂಲ ಸ್ವರೂಪದ ಪ್ರಕಾರ ಇಲ್ಲಿವರೆಗೆ ಯಾಕೆ ಯಾವುದೂ ಸರ್ವೆ ಮಾಡಿಲ್ಲ? ನೀವು ನಿಮ್ಮ HFL ಲಿಮಿಟನ್ನು ನೀವು ಸರ್ವೆ ಮಾಡಿಬಿಟ್ಟು ನೀವು ಸಂರಕ್ಷಿಸ್ಕೊಳ್ಬೇಕಲ್ವಾ? ಏನಕ್ಕೆ ಸರ್ವೆ ಮಾಡಿಲ್ಲ ನೀವು? ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದೀವಿ. ಮತ್ತು 7ನೇದು, ಇಂಥ ಸೂಕ್ಷ್ಮ ವಲಯಗಳಲ್ಲಿ ಕಾನೂನು ಬಾಹಿರವಾದ ಚಟುವಟಿಕೆಗಳನ್ನು ಮಾಡಲು ಅನುಮತಿ ಕೊಟ್ಟವ್ರು ಯಾರು? ಇದಕ್ಕೆ ಏಕೆ ಯಾವುದೇ ವಿಚಾರಣೆ ಆಯ್ತಾ ಇಲ್ಲ? ಇಷ್ಟೆಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಿದ್ರೂ ಸಹ, ಇಷ್ಟಕ್ಕೆಲ್ಲ ಲೈಸೆನ್ಸ್ಗಳನ್ನ ಫೋರ್ಜರಿ ಮಾಡಿಕೊಟ್ಟಿದ್ರು ಸಹ ಇವ್ರ ಮೇಲೆಲ್ಲ ಏನಕ್ಕೆ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಈ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡ್ಕೊಂಡವ್ರ ಮೇಲೆ ಕ್ರಮ ಯಾಕೆ ಆಯ್ತಾ ಇಲ್ಲ? ನಿಮ್ಗೇನು ಕಣ್ ಕಾಣಿಸೋದಿಲ್ವಾ? ಹಳೆ ಮಾನಂದವಾಡಿ ರಸ್ತೆಗೆ ಕಾಂಪನ್ಸೇಷನ್ ಕೊಟ್ಟಿರೋರು ಯಾರು? ಇದೇ ಸರ್ಕಾರ ಕೊಟ್ಟಿರೋಂಥದ್ದು. ಸರ್ಕಾರ ಕಾಂಪನ್ಸೇಷನ್ ಕೊಟ್ಟ ಮೇಲೆ ಹಳೆ ಮಾನಂದವಾಡಿ ರಸ್ತೆ ಸರ್ಕಾರದ ವಶದಲ್ಲಿರಬೇಕು. ಅಲ್ಲಿ 5 ರೆಸಾರ್ಟ್ ನಡೀತಾ ಇರೋಂಥದ್ದು. ನೀವು JLR ಎಡಗಡೆಗೆ 4 ರೆಸಾರ್ಟ್ ಐತೆ, ಬಲಗಡೆಗೆ 2 ರೆಸಾರ್ಟ್ ಐತೆ. ಇಷ್ಟು ರೆಸಾರ್ಟ್ಗಳನ್ನ ರನ್ ಮಾಡೋದಕ್ಕೆ ಹೆಂಗೆ ಸಾಧ್ಯ? ಮಾನಂದವಾಡಿ ರಸ್ತೆ ಇಲ್ವಲ್ಲ ಇವಾಗ. ಮಾನಂದವಾಡಿ ರಸ್ತೆ ಇಲ್ಲದೆ ಇದ್ದ ಮೇಲೆ ಇದಕ್ಕೆ RTC ಯಾರು ಕುಂಡಿಸ್ಕೊಟ್ರು? ಅಂಗೈ ಹುಣ್ಣು ಕನ್ನಡಿ ಬೇಕಾ? ಅಲ್ಲಿರೋ ತಹಸೀಲ್ದಾರ್ಗೆ DC ಇಷ್ಟೆಲ್ಲ ಅಕ್ರಮಗಳು ಗೊತ್ತಿಲ್ವಾ? ಬರ್ತೀನಿ ಅಣ್ಣ, ಬರ್ತೀನಿ. ನಾನು ಹೇಳಿದ ಮೇಲೆ ನೀವು